ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆದಂಪುರ್ ಏರ್ಬೇಸಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವೀರ ಯೋಧರ ಜೊತೆಗೆ ಸಂಭ್ರಮವನ್ನು ಹಂಚಿಕೊಳ್ಳೋ ಮೂಲಕ ಅವರ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಇಲ್ಲಿ ಆದಂಪುರಕ್ಕೆ ಹೋಗೋದರ ಹಿಂದೆ ಕೂಡ ಒಂದು ಕಾರಣ, ಒಂದು ಸಂದೇಶ ಎಲ್ಲ ಇವೆ. ಭಾರತದ ಏರ್ಬೇಸನ್ನು ಹೊಡೆದು ಹಾಕಿದ್ದೀವಿ, ಭಾರತದ S-400 ನಾಶ ಮಾಡಿದ್ದೀವಿ ಅಂತ ಪಾಕಿಸ್ತಾನ ತನ್ನ ದೇಶದ ಜನಕ್ಕೆ ಸುಳ್ಳು ಹೇಳ್ತಾ ಇರೋ ಹೊತ್ತಲ್ಲಿ ಏರ್ಬೇಸು S-400 ಎಲ್ಲದನ್ನು ತೋರಿಸ್ತಾ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಕಾಣಿಸ್ಕೊಂಡಿದ್ದು, ಸೈನಿಕರ ಜೊತೆ ಸಂಭ್ರಮವನ್ನು ಆಚರಿಸಿದ್ದು ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲೊಂದು ಕಪಾಳ ಮೋಕ್ಷದ ಜೊತೆಗೆ ಅಲ್ಲಿನ ಜನಕ್ಕೆ ಕೂಡ ನಿಮ್ಮ ಸರ್ಕಾರ ಎಷ್ಟು ಸುಳ್ಳು ಹೇಳ್ತಾ ಇದೆ ನೋಡ್ಕೊಳ್ರಿ ಅಂತ ಹೇಳದಂತಿದೆ. ಬಿಡ್ರಪ್ಪ, ಅಕ್ಕ ತಂಗಿರನ್ನ ಮದುವೆ ಆಗೋ ಕಡೆ ಬುದ್ಧಿಮಾಂದಿ ಮಕ್ಕಳು ಹುಟ್ಟುತ್ತವೆ ಅಂತ ಸೈನ್ಸ್ ಹೇಳುತ್ತೆ. ಹಿಂಗಾಗಿ ಪಾಕಿಸ್ತಾನದ ಜನಕ್ಕೆ ಏನು ಹೇಳಿದ್ರು ಜಮಾತು ಜಿಹಾದು ಬಿಟ್ರೆ ಬೇರೇನೂ ಅರ್ಥ ಆಗೋದಿಲ್ಲ. ಇನ್ನು ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ದಾಳಿಗಳಿವೆಯಲ್ಲ, ಅದೆಲ್ಲದಕ್ಕೆ ಸಾಕ್ಷ್ಯಗಳನ್ನು ಕೊಟ್ಟಿದೆ. ಅಲ್ಲಿನ ಏರ್ಬೇಸ್ಗಳನ್ನು ಹೇಗೆ ಛಿದ್ರ ಮಾಡಿದೆ ಅನ್ನೋದಕ್ಕೆ ಸ್ಯಾಟಲೈಟ್ ಇಮೇಜ್ಗಳನ್ನು ಭಾರತ ಮುಂದಿಡ್ತಾ ಇದೆ. ಹಾಗೆ ಸರ್ಗೋದಾ, ಕಿರಾನ, ನೂರ್ಖಾನ್ಗಳಲ್ಲಿ ಅಣು ವಿಕಿರಣ ಉಂಟಾಗ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಹಾಗಾದರೆ ಪಾಕಿಸ್ತಾನದ ಯಾವ ಮಿಸೈಲು ಡ್ರೋನು ಕೂಡ ಗಡಿ ದಾಟಿ ಬಾರದ ಹಾಗೆ ಭಾರತ ತಡೆಯೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ, ಮತ್ತು ಪಾಕಿಸ್ತಾನ ಭಾರತದ ಆಯುಧಗಳ ಆರ್ಭಟವನ್ನು ತಡೆಯೋದ್ರಲ್ಲಿ ವಿಫಲವಾಗಿದ್ದು ಹೇಗೆ ಅನ್ನೋ ಬಗ್ಗೆ, ಮತ್ತು ಇಲ್ಲಿ ನಮ್ಮ ಉಪಗ್ರಹಗಳು ಹಾಗೂ ಸ್ವದೇಶಿ ಉಪಕರಣಗಳು ಈ ಆಪರೇಷನ್ ಸಿಂಧೂರ್ಗೆ ಹೇಗೆ ನೆರವಾದವು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರದ ಮೊದಲ ಹಂತ ಯಶಸ್ವಿಯಾಗಿದೆ. ಭಾರತ ಕೊಟ್ಟಿರೋ ಹೊಡೆತಕ್ಕೆ ಪಾಕ್ ನಲುಗು ಹೋಗಿದೆ. ಅವರಿಗಾಗಿರೋ ಗಾಯಗಳನ್ನು ನೋಡೋದಕ್ಕೆ ಅಲ್ಲಿಗೀಗ ಚೈನಾ ಮತ್ತು ಅಮೆರಿಕಾಗಳು ಬಂದಿವೆ. ಅಲ್ಲಿನ ನ್ಯೂಕ್ಲಿಯರ್ ಬೇಸ್ನ ಭದ್ರತೆಯ ಬಗ್ಗೆ ಅಮೆರಿಕ ತೀವ್ರ ಕಾಳಜಿಯನ್ನು ತಗೊಂಡಿದೆ. ಇದೆಲ್ಲದಕ್ಕೆ ಕಾರಣವಾಗಿರೋದು ಆಪರೇಷನ್ ಸಿಂಧೂರ. ಭಾರತದ ಸೇನಾಪಡೆ ಜಗತ್ತಿನ ಅತ್ಯಂತ ಪ್ರೊಫೆಷನಲ್ ಪಡೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದನ್ನು ಅಮೆರಿಕ ಕೂಡ ಒಪ್ಕೊಳ್ತಾ ಇದೆ. ಇನ್ನು ಈ ಬಾರಿಯ ಈ ಯಶಸ್ಸು ಕೂಡ ಭಾರತದ ಮೂರೂ ಪಡೆಗಳು ಅಂದರೆ ಸೇನೆ, ನೌಕಾಪಡೆ ಹಾಗೂ ವಾಯುಪಡೆಯ ಸಮನ್ವಯತೆ ಹಾಗೂ ಸಹಭಾಗಿತ್ವದಿಂದಲೇ ಸಾಧ್ಯ ಆಗಿರೋದು. ಆದರೆ ಅವರು ಆ ಕ್ರೆಡಿಟ್ ಅನ್ನು ತಾವು ಮಾತ್ರ ತಗೋತಾ ಇಲ್ಲ. ನಮ್ಮ ಎಲ್ಲ ಏಜೆನ್ಸಿಗಳು ನಮಗೆ ಸಹಾಯ ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪಾಕಿಸ್ತಾನದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಕೊಟ್ಟ ಇಂಟೆಲಿಜೆನ್ಸ್ ಇದೆ, ಮತ್ತು ಆಕಾಶದಿಂದ ಪ್ರತಿಯೊಂದನ್ನು ಕ್ಷಣವೂ ಕಣ್ಣ ಮುಂದಿಡ್ತಾ ಇದ್ದ ಇಸ್ರೋ ಕೂಡ ಇದೆ. ಗೆಳೆಯರೆ, ಒಂದು ಆಪರೇಷನ್ ಆಗಲಿ ಅಥವಾ ಒಂದು ಯುದ್ಧ ಆಗಲಿ, ಅದಕ್ಕೆ ತಕ್ಕ ತಯಾರಿ ಇದ್ದರೆ ಮಾತ್ರ ಆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಹಿಂದೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಒಂದು ಮಾತನ್ನು ಹೇಳಿದರು, ನಾನಿರೋದು ಯುದ್ಧ ಮಾಡೋದಕ್ಕೆ ಮತ್ತು ಯುದ್ಧಗಳನ್ನು ಗೆಲ್ಲೋದಕ್ಕೆ ಅಂತ. ಇದು ಪ್ರತಿಯೊಬ್ಬ ಭಾರತೀಯ ಯೋಧನ ಮಾತು ಕೂಡ. ಹೀಗಾಗಿನೇ ಭಾರತ ಯುದ್ಧ ಮಾಡಿದ ಪ್ರತಿ ಬಾರಿಯೂ ಗೆಲುವನ್ನೇ ಪಡ್ಕೊಂಡಿದೆ. ಬಹುಶಃ 1962ರಲ್ಲಿ ಚೈನಾ ಜೊತೆ ಕೂಡ ಯುದ್ಧ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಅಲ್ಲೂ ಗೆಲುವು ನಮ್ಮದಾಗ್ತಾ ಇತ್ತೋ ಏನೋ. ಆದರೆ ಯುದ್ಧ ಆರಂಭ ಆಗೋದಕ್ಕೆ ಮೊದಲೇ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಹೀಗಾಗಿ ಅಲ್ಲವತ್ತು ನಡೆದದ್ದು ಯುದ್ಧನೇ ಅಲ್ಲ. ಚೈನಾ 1962ರಲ್ಲಿ ಭಾರತದ ಮೇಲೆ ಮೋಸದ ದಾಳಿ ಮಾಡ್ತು. ಅಲ್ಲೂ ನಮ್ಮ ಒಬ್ಬೊಬ್ಬ ಯೋಧ ಮದ್ದುಗುಂಡುಗಳು ಮುಗಿದ ನಂತರ ಕೂಡ 10 ಚೀನಿ ಸೈನಿಕರನ್ನ ಗನ್ ಬಾನಟ್ಗಳ ಮೂಲಕ ಬಡಿದುಕೊಂಡ. ಹಾಗೊಂದು ದಾಳಿ ಮಾಡಿ ಭಾರತ ಯುದ್ಧಕ್ಕೆ ಸಿದ್ಧ ಆಗೋ ಮೊದಲೇ ಚೈನಾ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿತು. ಅಲ್ಲಿಗೆ ಅದೊಂದು ಅವಮಾನದ ಭಾರ ನಮ್ಮ ಹೆಗಲ ಮೇಲೆ ಹಾಗೆ ಉಳಿಯೋ ಹಾಗಾಯಿತು. ಆದರೆ 62ರ ಅವಮಾನಕ್ಕೆ ಭಾರತ 67ರಲ್ಲಿ ಚೈನಾದ ಮೇಲೆ ಪ್ರತೀಕಾರವನ್ನು ಕೂಡ ತೀರಿಸ್ಕೊಳ್ತು. ಇನ್ನು ಈ ಬಾರಿಯ ಸಂಘರ್ಷದಲ್ಲಂತೂ ಭಾರತದ ಪಡೆಗಳು ನಾವು ಬರೀ ಸೈನಿಕರಲ್ಲ, ವಾರ್ ಮಾಸ್ಟರ್ಸ್ ನಾವು ಅನ್ನೋದನ್ನು ತೋರಿಸ್ಕೊಟ್ಟಿವೆ. ಈ ಬಾರಿಯ ಸಂಘರ್ಷಕ್ಕೆ ಭಾರತ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶವನ್ನು ಕೂಡ ಕೊಟ್ಟಿದೆ. ಇಸ್ರೋ ಭಾರತೀಯ ಸೇನೆಗೆ ಅಗತ್ಯ ನೆರವನ್ನು ಒದಗಿಸಿಕೊಟ್ಟಿದೆ. ಈ ಬಾರಿಯ ವಿಶೇಷ ಅಂದರೆ ಭಾರತ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಬದಲಾಗಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಅಥವಾ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸಲ್ಟೇಷನ್ ನಾವಿಕ್ ಅನ್ನು ಬಳಸೋದ್ರ ಮೂಲಕ ಆ ಇಡೀ ಕಾರ್ಯಾಚರಣೆಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಅಮೆರಿಕಾದಷ್ಟೇ ನಾವು ಕೂಡ ತಾಂತ್ರಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೀವಿ ಮತ್ತು ನ್ಯಾವಿಗೇಷನ್ನಲ್ಲಿ ಅಮೆರಿಕಾದ ಡಿಪೆಂಡೆನ್ಸಿಯಿಂದ ಸಂಪೂರ್ಣವಾಗಿ ಹೊರಬಂದಿದ್ದೀವಿ. ಯುದ್ಧವನ್ನು ಸ್ಯಾಟಲೈಟ್ಗಳ ಮೂಲಕ, ಆಕಾಶದ ಮೂಲಕವೇ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನು ಭಾರತ ತೋರಿಸ್ಕೊಟ್ಟಿದೆ. ಗೆಳೆಯರೆ, ಈ ನ್ಯಾವಿಕ್ ಇದೆಯಲ್ಲ, ಇದು ನಮ್ಮ ಇಸ್ರೋದ ಕೊಡುಗೆ. ಜುಲೈ 1, 2013ರಲ್ಲಿ ಮೊಟ್ಟ ಮೊದಲ ನ್ಯಾವಿಕ್ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಲಾಯಿತು. ಆ ಬಳಿಕ ಇದರ ಅಪ್ಗ್ರೇಡೇಷನ್ ನಡೀತಲೇ ಹೋಯಿತು. ಈಗಲೂ ಅದನ್ನು ಅಪ್ಗ್ರೇಡ್ ಮಾಡೋ ಕೆಲಸವನ್ನು ಇಸ್ರೋ ಮಾಡ್ತಲೇ ಇದೆ. ಮೊನ್ನೆ 2025ರ ಜನವರಿ 29ರಂದು ಕೂಡ ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಯಾಟಲೈಟ್ ಲಾಂಚ್ ಆಗಿದೆ. ಇದರ ಮೂಲಕ 2 ಥರದ ಸರ್ವಿಸ್ ಅನ್ನು ಇಸ್ರೋ ಕೊಡುತ್ತೆ. ಅದರಲ್ಲಿ ಮೊದಲನೆಯದು ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್, ಎರಡನೆಯದು ರೆಸ್ಟ್ರಿಕ್ಟೆಡ್ ಸರ್ವಿಸ್. ಈ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಅನ್ನೋದು ಎಲ್ಲರಿಗೂ ಸಿಗುತ್ತೆ.
ರೆಸ್ಟ್ರಿಕ್ಟೆಡ್ ಸರ್ವಿಸ್ ಇದೆಯಲ್ಲ, ಇದನ್ನ ಇಸ್ರೋ ಕೇವಲ ಸೇನಾ ಪಡೆಗಳ ಕಾರ್ಯಚಟುವಟಿಕೆಗಳಿಗೆ ಮತ್ತು ಅವರ ಅಗತ್ಯಗಳಿಗಾಗಿ ಅಂತಲೇ ಡಿಸೈನ್ ಮಾಡಿದೆ ಮತ್ತು ಇದನ್ನ ಅವರಿಗೆ ಮಾತ್ರ ಕೊಡುತ್ತೆ. ಇನ್ನು ಈ ನ್ಯಾವಿಕ್ ಸಿಸ್ಟಮ್ ಸದ್ಯಕ್ಕೆ ಭಾರತದ ಎಲ್ಲ ಮೂಲೆಗಳು ಹಾಗೂ ಆ ಮೂಲೆಗಳಿಂದ 1,000 ಕಿಲೋಮೀಟರ್ ದೂರದ ಪ್ರತಿಯೊಂದು ಮಾಹಿತಿಯನ್ನ ಮ್ಯಾಪ್ ಮಾಡುತ್ತೆ. ಹೀಗಾಗಿ ಇಲ್ಲಿ ನ್ಯಾವಿಕ್ನ ಅಂಕೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಒಂದಷ್ಟು ಚೈನಾ ಕೂಡ ಸಿಗುತ್ತೆ. ಹಾಗೆ ಹಿಂದೂ ಮಹಾಸಾಗರದ ಮೇಲೆ ಕೂಡ ನ್ಯಾವಿಕ್ ತನ್ನ ಕಣ್ಣನ್ನಿಟ್ಟಿದೆ. ಇನ್ನು ಇಸ್ರೋದ ಮೂಲಕ ಭಾರತ ತನ್ನದೇ ಆದ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ತಯಾರು ಮಾಡೋದಕ್ಕೆ ಕೂಡ ಒಂದು ಕಾರಣ ಇದೆ. ಇವತ್ತು ರಷ್ಯಾ ಮತ್ತು ಚೈನಾ ಹಾಗೂ ಭಾರತಗಳನ್ನು ಹೊರತುಪಡಿಸಿ ಜಗತ್ತು ಬಳಸ್ತಾ ಇರೋದು ಅಮೆರಿಕಾದ GPS ಅನ್ನ. ಅಮೆರಿಕಾದ ಸ್ಪೇಸ್ ಫೋರ್ಸ್ನ ಒಡೆತನದ ಈ ಸ್ಯಾಟಲೈಟ್ ಬೇಸ್ಡ್ ಹೈಪರ್ಬೋಲಿಕ್ ನ್ಯಾವಿಗೇಷನ್ ಸಿಸ್ಟಮ್ GPS ಇದನ್ನು ನಿರ್ವಹಿಸ್ತಾ ಇರೋದು ಮಿಷನ್ ಡೆಲ್ಟಾ ಅನ್ನೋ ಒಂದು ವಿಭಾಗ. ಸೊ ಈ GPS ಅನ್ನು ಬಳಸ್ಕೊಂಡು ಏನೇ ಮಾಡಿದರೂ ಅದು ಅಮೆರಿಕಾಗೆ ಗೊತ್ತಾಗುತ್ತೆ. ಹಾಗೆ ಇದರ ಸಂಪೂರ್ಣ ಕಂಟ್ರೋಲ್ ಕೂಡ ಅಮೆರಿಕಾದ ಕೈಯಲ್ಲೇ ಇರುತ್ತೆ. ಇನ್ನು GPS ಅನ್ನೋದು ಎಷ್ಟು ನಿರ್ಭರತೆಯನ್ನು ಹೊಂದಿದೆ ಅಂದರೆ, ಅಮೆರಿಕ ಮನಸ್ಸು ಮಾಡಿದರೆ ಜಗತ್ತಿನ ಯಾವ ಭಾಗದಲ್ಲಿ ಯಾವಾಗ ಬೇಕಾದರೂ ಈ ಸೇವೆ ಸಿಗದ ಹಾಗೆ ಸ್ವಿಚ್ ಆಫ್ ಮಾಡಿಬಿಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದರ ಜೊತೆಗೆ GPS ಅನ್ನೋದು ಬೇಗ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗುವ ವ್ಯವಸ್ಥೆ. ಇದು ಸೇನಾ ಕಾರ್ಯಾಚರಣೆಗಳಿಗೆ ಯಾವ ರೀತಿಯಲ್ಲೂ ಸೇಫ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಅಮೆರಿಕಾದ ಮೇಲಿನ ಡಿಪೆಂಡೆನ್ಸಿ ಇದೆ ನೋಡಿ, ಅದು ಯಾವ ಕಾಲಕ್ಕೂ ಒಳ್ಳೆಯದಲ್ವೇ ಅಲ್ಲ. ಅದರಲ್ಲೂ ಯುದ್ಧಗಳ ಕಾಲದಲ್ಲಿ ಅಮೆರಿಕನ ನಂಬೋ ಹಾಗೇ ಇಲ್ಲ. ಹೀಗಾಗಿ ಭಾರತ ತನ್ನದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಸಿದ್ಧ ಮಾಡಿಕೊಂಡಿದೆ. ಅದನ್ನು ಈ ಬಾರಿ ಬಳಕೆ ಕೂಡ ಮಾಡಿದೆ. ಹೀಗಾಗಿ ನಮ್ಮ ಆಯುಧಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ತಗೊಳ್ಳೋದಕ್ಕೆ, ಅವುಗಳನ್ನು ಟ್ರೇಸ್ ಮಾಡೋದಕ್ಕೆ, ಅವುಗಳನ್ನು ಗುರಿಯಾಗಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಇಲ್ಲಿ ಕೂಡ ಭಾರತ ಅಮೆರಿಕ ಹಾಗೂ ಪಾಕಿಸ್ತಾನಗಳನ್ನು ದಾರಿ ತಪ್ಪಿಸೋದಕ್ಕೆ ಮ್ಯಾಕ್ಸರ್ ಟೆಕ್ನಾಲಜಿಯ ಸ್ಯಾಟಲೈಟ್ ಇಮೇಜ್ಗಳನ್ನು ಬಳಕೆ ಮಾಡ್ತು. ಇಲ್ಲಿ GPS ಅನ್ನೇ ಬಳಸದೆ ಇವರು ಹೇಗೆ ಶತ್ರುಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ ಅನ್ನೋ ಅನುಮಾನ ಕೂಡ ಯಾರಿಗೂ ಬಾರದ ಹಾಗೆ ಭಾರತ ನೋಡ್ಕೊಳ್ತು. ಇದಲ್ಲದೆ ಇಸ್ರೋದ ಕಾರ್ಟೋ ಸ್ಯಾಟಲೈಟ್ ಸೀರೀಸ್ನ ಸ್ಯಾಟಲೈಟ್ಗಳಿಂದ ಕೂಡ ಸೇನೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದೆ. ಈ ಸ್ಯಾಟಲೈಟ್ನಿಂದ ಹೈ ರೆಸಲ್ಯೂಷನ್ ಇಮೇಜ್ಗಳು ಹಾಗೂ ವಿಡಿಯೋಗಳನ್ನು ಸೈನ್ಯ ತಗೊಂಡಿದೆ. ಇನ್ನು ರಿಸ್ಯಾಟ್ ಸ್ಯಾಟಲೈಟ್ ರಡಾರ್ ಇಮೇಜ್ಗಳನ್ನು ಕೊಟ್ಟರೆ ಜಿಸ್ಯಾಟ್ ಕಮ್ಯುನಿಕೇಷನ್ಗೆ ಬಳಕೆ ಆಗಿದೆ. ಒಟ್ಟಲ್ಲಿ ಇಸ್ರೋದ ಈ ನೆರವು ಭಾರತೀಯ ಪಡೆಗಳಿಗೆ ಆಧುನಿಕ ಯುದ್ಧ ತಂತ್ರದಲ್ಲಿ ಬಹುದೊಡ್ಡ ಯಶಸ್ಸನ್ನು ಕೊಟ್ಟಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಸ್ರೋ ನಮಗೆ ಯಾಕಬೇಕು, ತಿನ್ನೋದಿಕ್ಕೆ ಅನ್ನ ಇಲ್ಲದವರಿಗೆ ಆಕಾಶ ಮಲ್ಲಿಗೆಯ ಕನಸು ಯಾಕೋ ಅಂತೆಲ್ಲ ಮೂಗು ಮುರಿತಿದ್ದವರಿಗೆ ಈಗ ಇಸ್ರೋ ಭಾರತಕ್ಕೆ ಯಾಕೆ ಬೇಕಾಗುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಬೇಕು. ಇನ್ನು ಇಸ್ರೋದ 10 ಸ್ಯಾಟಲೈಟ್ಗಳು ಭಾರತದ ರಕ್ಷಣೆಗಾಗಿನೇ ಕೆಲಸ ಮಾಡ್ತಾ ಇವೆ ಅನ್ನೋ ಮಾಹಿತಿಯನ್ನ ಇಸ್ರೋದ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಕೊಟ್ಟಿದ್ದಾರೆ. ಇವು ದೇಶದ ರಕ್ಷಣೆಗೆ ಹಾಗೂ ನಾಗರಿಕರ ಉಪಯೋಗಕ್ಕೆ ಬಳಕೆ ಆಗ್ತಾ ಇದ್ದು, ಭಾರತದ ಗಡಿಗಳನ್ನು ಕೂಡ ಈ ಉಪಗ್ರಹಗಳ ಮೂಲಕ ಗಮನಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಸ್ಯಾಟಲೈಟ್ಗಳ ಶಕ್ತಿ ಹಾಗೂ ಡ್ರೋನ್ಗಳ ಯುಕ್ತಿಯನ್ನು ಬಳಸಿಕೊಂಡು ಭಾರತ ತನ್ನ ಗಡಿಗಳನ್ನು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗತ್ತೆ ಅಂತ ಡಾಕ್ಟರ್ ನಾರಾಯಣ್ ಹೇಳಿರುವುದು ಇಸ್ರೋದ ಕೊಡುಗೆಗಳ ಬಗ್ಗೆ ಬೆಳಕು ಚೆಲ್ತಾ ಇದೆ. ಇಲ್ಲಿ ಇಸ್ರೋದ ಸಹಕಾರ ಭಾರತಕ್ಕೆ ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ಪರಿಣಾಮಕಾರಿಯಾಗಿ ಸಹಾಯ ಮಾಡ್ತು ಸರಿ. ಆದರೆ ಪಾಕಿಸ್ತಾನದ ಒಂದೇ ಒಂದು ಮಿಸೈಲ್ ಕೂಡ ಭಾರತದ ಒಳಗೆ ಬಾರದ ಹಾಗೆ ತಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಗೆಳೆಯರೆ, ಗಡಿಯುದ್ದಕ್ಕೂ ನಮ್ಮ ಆಕಾಶ್ ಡಿಫೆನ್ಸ್ ಸಿಸ್ಟಮ್ S-400, ಸ್ವೀಡನ್ನ ಹಳೆಯ ಬೋಫರ್ಸ್ L-70, ಸೋವಿಯತ್ ಕಾಲದ ಶಿಲ್ಕ ಆದಂಥ ಏರ್ಕ್ರಾಫ್ಟ್ ಗನ್ನುಗಳು, ಸ್ನೈಪರ್ಗಳು ಮುಂತಾದ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತವನ್ನ ಪಾಕಿಸ್ತಾನದ ದಾಳಿಗಳಿಂದ ಕಾಪಾಡಿದೆ ಅನ್ನೋದು ನಿಜ. ಆದರೆ ಇಲ್ಲಿ ಹೆಡ್ಲೈನು ಹಾಗೂ ಬ್ರೇಕಿಂಗ್ ಮಾಧ್ಯಮಗಳು ಒಂದು ಅತ್ಯಂತ ಮಹತ್ವದ ಕ್ರಾಂತಿಕಾರಕ ತಾಂತ್ರಿಕ ಉಪಕರಣವನ್ನ ಮರೆತು ಹೋಗ್ತಾ ಇವೆ. ಸಹಜನೇ ಅಲ್ವೇ? ನಮಗೂ ವಿದೇಶದಿಂದ ತರಿಸ್ಕೊಂಡ ವಸ್ತುಗಳ ಮೇಲಿರೋ ಪ್ರೀತಿ ಸ್ವದೇಶಿ ಮೇಡ್ ಇನ್ ಇಂಡಿಯಾದ ಬಗ್ಗೆ ಇರೋದಿಲ್ಲ. ಮೊನ್ನೆ ಕೂಡ ನಾವು ನಮ್ಮ ಆಕಾಶ್ ತೀರ್ ಬಗ್ಗೆ ಮಾತಾಡಿದ್ದಕ್ಕಿಂತ S-400 ಬಗ್ಗೆ ಮಾಡಿದ ಭಜನೆನೇ ದೊಡ್ಡದು. ಓಕೆ, ಇಲ್ಲಿ ಪಾಕಿಸ್ತಾನದ ಮಿಸೈಲುಗಳು ಡ್ರೋನ್ಗಳನ್ನು ದಿಕ್ಕು ತಪ್ಪಿಸೋದಕ್ಕೆ, ನಿಗದಿತ ಗುರಿಯ ಕಡೆಗೆ ಅವು ಬಾರದ ಹಾಗೆ ಅವುಗಳನ್ನು ಬ್ಲೈಂಡ್ ಮಾಡೋದಕ್ಕೆ ಭಾರತ ತನ್ನದೇ ಆದ ಅಪ್ಪಟ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತು. ಅದರ ಹೆಸರು ಸಂಯುಕ್ತ. ಈ ಸಂಯುಕ್ತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅನ್ನೋದು ಮೊಬೈಲ್ ಇಂಟಿಗ್ರೇಟೆಡ್ ವಾರ್ಫೇರ್ ಸಿಸ್ಟಮ್. ಇದನ್ನು DRDO, BEL, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಸೇನೆಯ ಕೋರ್ ಸಿಗ್ನಲ್ಸ್ ಆಫ್ ಇಂಡಿಯನ್ ಆರ್ಮಿ ಇವೆಲ್ಲ ಜಂಟಿಯಾಗಿ ನಿರ್ಮಾಣ ಮಾಡಿವೆ. ಈ ಒಂದು ಸಿಸ್ಟಮ್
150ರಿಂದ 200 ಕಿಲೋಮೀಟರ್ವರೆಗಿನ ದೂರದ ಎಲ್ಲ ಸಿಗ್ನಲ್ಗಳನ್ನು ಕವರ್ ಮಾಡುತ್ತೆ. ಇದನ್ನು ಶತ್ರು ದೇಶದ ವೈಮಾನಿಕ ದಾಳಿಗಳನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ, ಡೈರೆಕ್ಷನ್ ಫೈಂಡಿಂಗ್, ಪೊಸಿಷನ್ ಫಿಕ್ಸಿಂಗ್ ಸೇರಿದ ಹಾಗೆ ಜಾಮಿಂಗ್ಗಾಗಿ ಬಳಕೆ ಮಾಡಲಾಗುತ್ತೆ. ಈ ಸಿಸ್ಟಮ್ ಹೈ ಫ್ರೀಕ್ವೆನ್ಸಿಯಿಂದ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸಿಯ ತರಂಗಗಳನ್ನು ಕೂಡ ತಡೆಯುವ ಶಕ್ತಿಯನ್ನು ಹೊಂದಿದೆ. ಹೀಗಾಗಿ ಈ ಸಂಯುಕ್ತ ಇರೋ ಕಡೆಗಳಲ್ಲಿ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ನಿಯಂತ್ರಿಸುವುದು, ಮ್ಯಾನ್ಯೂರಿಂಗ್ ಮಾಡೋದು ಶತ್ರು ದೇಶಗಳಿಗೆ ಕಷ್ಟ ಆಗುತ್ತೆ. ಸಂಯುಕ್ತ ಆಕ್ಟಿವ್ ಆದಮೇಲೆ ಅಲ್ಲಿ ಶತ್ರುಗಳ ಆಯುಧಗಳಿಗೆ ಯಾವ ಸಿಗ್ನಲ್ಗಳು ರೀಚ್ ಆಗೋದಿಲ್ಲ. ಇದು ಸಂಯುಕ್ತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ನ ತಾಕತ್ತು. ಇದನ್ನು ಭಾರತ ತನ್ನ ಪಶ್ಚಿಮದ ಗಡಿಯ ಉದ್ದಕ್ಕೂ ಈ ಹಿಂದೆನೇ ನಿಯೋಜನೆ ಮಾಡಿತ್ತು. ಸಂಯುಕ್ತ ನಿಯೋಜನೆಗೊಳ್ತಾ ಇದ್ದ ಹೊತ್ತಲ್ಲಿ ಪಾಕಿಸ್ತಾನ ಇದಕ್ಕೆ ತನ್ನ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಈ ಸಂಯುಕ್ತ ತನ್ನ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವ ಪ್ರಯಾಣಿಕ ವಿಮಾನಗಳ ದಿಕ್ಕು ತಪ್ಪಿಸುತ್ತೆ ಅನ್ನೋದು ಅವತ್ತು ಪಾಕಿಸ್ತಾನ ಮಾಡಿದ್ದ ಆರೋಪ ಆಗಿತ್ತು. ಆದರೆ ಅದ್ಯಾವುದಕ್ಕೂ ಭಾರತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ತನ್ನ ರಕ್ಷಣೆಗಾಗಿ ತನ್ನ ಗಡಿಯುದ್ದಕ್ಕೂ ಈ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅನ್ನ ಅಳವಡಿಸ್ತಾ ಹೋಯಿತು. ಈಗ ಪಾಕಿಸ್ತಾನದ ಡ್ರೋನುಗಳು, ಮಿಸೈಲುಗಳನ್ನ ಗಡಿ ದಾಟಿ ವಾರದ ಹಾಗೆ ತಡೆಯೋದರಲ್ಲಿ ಸಂಯುಕ್ತದ ಕೊಡುಗೆ ತುಂಬಾನೇ ದೊಡ್ಡದಿದೆ. ಇದಲ್ಲದೆ ಇವುಗಳನ್ನು ರಫೇಲ್ ಯುದ್ಧ ವಿಮಾನಕ್ಕೆ ಕೂಡ ಜೋಡಿಸಲಾಗಿದೆ ಅಂತ ಹೇಳ್ತಾರೆ. ಹೀಗಾಗಿನೇ ರಫೇಲ್ಗೆ ಎದುರಾಗಿ ಯಾವುದೇ ಯುದ್ಧ ವಿಮಾನಗಳು ಬಂದರೂ ಅವುಗಳ ಕಮ್ಯುನಿಕೇಶನ್ ಅನ್ನ ಸಂಯುಕ್ತ ಕಟ್ ಮಾಡುತ್ತೆ. ನಮ್ಮ ಏರ್ ಕ್ರಾಫ್ಟ್ಗೆ ಯಾವುದೇ ಸಮಸ್ಯೆಗಳು ಆಗದಂತೆ ಇದನ್ನ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ನೌಕಾಪಡೆ ಹಾಗೂ ಕಾಳಿ 5000 ಲೇಸರ್ ವೆಪನ್ ಸಿಸ್ಟಮ್ ಅಲ್ಲಿ ಕೂಡ ಸಂಯುಕ್ತನ ಬಳಸಲಾಗಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇನ್ನು ಸಂಯುಕ್ತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ GPS ಸಿಗ್ನಲ್ಗಳನ್ನು ಜಾಮ್ ಮಾಡೋದ್ರಿಂದ ಶತ್ರು ದೇಶದ ವೆಪನ್ಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವಂತೂ GPS ಅನ್ನ ಬಳಸ್ತಾ ಇಲ್ಲ, ನಾವಿಕ್ ಅನ್ನ ಬಳಸ್ತಾ ಇದ್ದೀವಿ. ಅಮೆರಿಕಾದ GPS ಅನ್ನೋದು ಸೇಫ್ ಅಲ್ಲ, ಆದರೂ ಅದನ್ನು ಪಾಕಿಸ್ತಾನ ಬಳಸ್ತಲೇ ಇದೆ. ಚೈನಾದ ಬಳಿ ತನ್ನದೇ ಆದ ನ್ಯಾವಿಗೇಷನ್ ಸ್ಯಾಟಲೈಟ್ ಇದೆ, ಆದರೆ ಅವರದು ಯಾಕೋ ಆ ಸರ್ವಿಸ್ ಅನ್ನು ಪಾಕಿಸ್ತಾನ ಕೊಟ್ಟಿಲ್ಲ. ಬಿಟ್ಟಿ ಕೊಡೋದಕ್ಕೆ ಪಾಕಿಗಳೇನು ಚೈನಾದ ಅತ್ತೆ ಮಕ್ಕಳಲ್ವಲ್ಲ. ಹೀಗಾಗಿನೇ ಈ ಬಾರಿಯ ಸಂಘರ್ಷ ಈ ಹಿಂದಿನ ಎಲ್ಲ ಸಂಘರ್ಷಗಳಿಗಿಂತ ವಿಭಿನ್ನವಾಗಿ ಕಾಣ್ತಾ ಇದೆ ಮತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಸೇನೆಗಳು ಇದನ್ನ ಅಧ್ಯಯನಶೀಲ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಯುಕ್ರೇನ್ ರಷ್ಯಾ ಸಂಘರ್ಷ, ಇಸ್ರೇಲ್ ಹಮಾಸ್ ಸಂಘರ್ಷಗಳಿಂದ ಕೂಡ ಭಾರತೀಯ ಸೇನೆ ಸಾಕಷ್ಟು ಪಾಠಗಳನ್ನು ಕಲಿತಿದೆ, ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದೆ. ಇವತ್ತು ಇಸ್ರೇಲ್ನ ಐರನ್ ಡೋಮ್ಗಿಂತ ಭಾರತದ ಏರ್ ಡಿಫೆನ್ಸ್ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡಲಾಗಿದೆ. ಬ್ರಹ್ಮೋಸ್ ಅನ್ನೋದರ ಶಕ್ತಿ ಎಷ್ಟು ಅನ್ನೋದನ್ನು ನೋಡಿ ರಷ್ಯಾ ಹ್ಯಾಪಿಯಾಗಿದೆ. ಹಾರ್ಪಿಗಳ ಶಕ್ತಿ ನೋಡಿ ಇಸ್ರೇಲ್ ಖುಷಿಯಾಗಿದೆ. ಆದರೂ ಕೂಡ ಭಾರತದ ಏರ್ ಡಿಫೆನ್ಸ್ನ ಶಕ್ತಿ ಈ ಎರಡು ಮಿತ್ರರನ್ನ ಒಂದು ಸಣ್ಣ ಅಚ್ಚರಿಗೆ ತಳ್ಳಿರೋದಂತೂ ಸುಳ್ಳಲ್ಲ. ಹೀಗಾಗಿನೇ 21ನೇ ಶತಮಾನ ಭಾರತದ ಆಯುಧಗಳ ಶತಮಾನ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವುದು. ಇದು ಗೆಳೆಯರೆ, ಭಾರತದ ಶತ್ರುವಿನ ಕಣ್ ತಪ್ಪಿಸೋದ್ರಲ್ಲಿ ನಮ್ಮ ಸ್ವದೇಶಿ ತಂತ್ರಜ್ಞಾನ ಯಶಸ್ಸನ್ನು ಕೊಟ್ಟ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.